ಚಿಗಳ್ಳಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿಯ 23 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾದ ಪ್ರಕರಣ. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ದೇವಕ್ಕ ಕಲಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯ 23 ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ರವೇಶ ಪತ್ರ ಸಿಗದ ಈ ಸಾಲಿನ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಚಿಗಳ್ಳಿ ಪ್ರೌಢಶಾಲೆಯಲ್ಲಿ ಈ ಸಾಲಿನಲ್ಲಿ ಒಟ್ಟು 105 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಓದುತ್ತಿದ್ದು, ಅವರಲ್ಲಿ 23 ವಿದ್ಯಾರ್ಥಿಗಳ ಹಾಜರಾತಿ ಇಲಾಖೆಯ ನಿಯಮದ ಪ್ರಕಾರ ಅಗತ್ಯ ಸಂಖ್ಯೆಗಿಂತ ಕಡಿಮೆ ಇರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಪ್ರವೇಶ ಪತ್ರ ನೀಡಲಾಗಿಲ್ಲ. 14 ಬಾಲಕರು ಹಾಗೂ 9 ಬಾಲಕಿಯರು ಸೇರಿ ಒಟ್ಟು 23 ವಿದ್ಯಾರ್ಥಿಗಳು ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದ ದೂರ ಉಳಿಯುವಂತಾಗಿದೆ. ಇದರಿಂದ ಪಾಲಕರು ಆಕ್ರೋಶಗೊಂಡಿದ್ದಾರೆ. ಪ್ರೌಢಶಾಲೆ ಚಿಗಳ್ಳಿ ನಮ್ಗೆ ಹಾಲ್ ಟಿಕೆಟ್ ಸಿಗ್ಲಿದ್ದಕ್ಕೆ ಹಾಲ್ ಟಿಕೆಟ್ ಕೊಡ್ತೀರಿ ಸರ, ನೀವು ನಮ್ಮ ದೋಸ್ತರೆಲ್ಲ ಪರೀಕ್ಷೆ ಬೇರೆ ಹಾಕೊಂಟಾರಿ, ನಾವು ಹೋಗ್ಬೇಕ್ರಿ. ಅದಕ್ಕೆ ನಮ್ಮ ಪಾಲಕರು ಕರ್ಕೊಂಡು ಹೋದ್ರೆ ಮರ್ಯಾದೆ ಕೊಡಂಗಿಲ್ರಿ, ಹಂಗೆ ಕಳ್ಸ್ಯಾರಿ. ಫೀಸ್ ಗೀಸ್ ಎಲ್ಲ ಕಟ್ಟಿವ್ರಿ. ಜೂನಿಂದ ಫೆಬ್ರವರಿ ಮಟ್ಟ ಶಾಲೆಗೆ ಹೋದ್ರು ನಮ್ಗೆ ಹಾಲ್ ಟಿಕೆಟ್ ಕೊಡವಲ್ರಿ, ನೀವು ಕೊಡಿಸ್ಬೇಕ್ರಿ. ಇಲ್ಲ ಸರ ನಾವು ಸುಮ್ಮನಾಗಿದ್ದೀವ್ರಿ. ಆದ್ರೆ ನಾವು ಹಾಜರಾತಿ ಕಮ್ಮಿ ಐತಿ ಅಂತ ಹೇಳಿ ಮೊದ್ಲ ನಮ್ಮ ಪಾಲಕರಿಗೆ ತಿಳಿಸಿಲ್ರಿ. ಅವರು ನಾವು ತಿಳಿಸ್ಬೇಕಿಲ್ರಿ. ಆಮೇಲೆ ನಾವು ಹೋಗಿ ನಾವು ಮಕ್ಕಳಿಗೆ ಏನು ಮಾಡ್ತಿದ್ವಿ ಏನೋ ನಮ್ಗೆ ಗೊತ್ತಿಲ್ರಿ. ಆದ್ರೂ ಇವತ್ತು ಬರ್ತೈತಿ ನಾಳೆ ಬರ್ತೈತಿ ಅಂತ ಹೇಳಿದ್ರಿ. ಅಚ್ಚಮ್ಮ ನೋಡ್ರಿ ಇದ್ರಿ, ನಮಗೆ ಏನು ಮಾಡ್ಬೇಕ್ರಿ, ಹೋದಿವ್ರಿ. ಮುಂಜಾನೆ 9:00 ಹೋದರ್ರಿ, ನಾವು 4 ಗಂಟೆಗೆ ಬಂದೇವ್ರಿ. ಯಾವ್ದಕ್ಕೆ ಬಂದಿರಿ ಅಂತ ಕೇಳಿಲ್ರಿ. ನಮ್ಗೆ ಏನಿಲ್ರಿ ಮೇಡಮ್ ಸರ, ನಮ್ಗೆ ಆ ಥರ ನಾವು ಸಾಲಿ ಕಲ್ತಿಲ್ಲ ಏನಿಲ್ರಿ. ನಮ್ಗೆ ತಿಳಿಸ್ಬೇಕಾಗಿತ್ರಿ ಪಾಲಕರಿಗೆ ತಿಳಿಸಿಲ್ರಿ ಅವರು ನಮ್ಗೆ. ನಾವು ಮುಂದೆ ನಾವು ಮಕ್ಕಳು ಈಗೆಲ್ಲ ಅವ್ರ ಫ್ರೆಂಡ್ಸ್ ಅದು ಹೊಂಟಾರ್ರಿ ಸರ. ಅವರು ಮತ್ತೇನು ನಾವು ಹೋಗ್ತೀವಿ ಅಂತೇಳಿ ಹತ್ಕೊಂತ ನಿಂತಾರಿ ಸರ. ನಾವು ಅವ್ರನ್ನ ಕಾಯೋದಾಗೈತ್ರಿ ಸರ. ನಾವು ಮತ್ತೇನು ಇದು ಮಾಡೋದು ಏನು ಇದು ಆಕತ್ರಿ ಸರ. ನಮಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮಗೆ ಭವಿಷ್ಯ ಇದು ಮಾಡ್ರಿ. ನಾಳೆ ಕಾಲೇಜಿಗೆ ಆದ್ರೂ ಹೋದ್ರೆ ಅವ್ರ ಭವಿಷ್ಯ ಅವ್ರಿಗೆ ರೂಪಿಸಾಕ ನಮ್ಗೆ ದಾರಿ ಮಾಡಿ ಕೊಡ್ರಿ ಸರ. ನಮಗೆ ಇಷ್ಟು ಹೇಳಿ ನಾನು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾ ಕೇಳ್ಕೊಂತೇನ್ರಿ ಸರ. ನಿಮಗೆ ಅಲ್ಲಿಗೆ ಹೋಗ್ಯಾರು ನಮ್ಮ ಮಕ್ಕಳು, ಫೀಸು ಕಟ್ಟಿಸ್ಕೊಂಡಾರ 800 ರೂಪಾಯಿನ. ಮತ್ತು ನಾವು ಮೊನ್ನೆಗೆ ಹಾಲ್ ಟಿಕೆಟ್ ಕೇಳಬೇಕು ಅಂತಂದು ಹೋದ್ರಿ, ನಮಗೆ ಮರ್ಯಾದೆ ಕೊಟ್ಟಿಲ್ರಿ ಅವರು. ಹಾಲ್ ಟಿಕೆಟು ಕೊಡಲಿಲ್ಲ ನಮ್ಮ ಮಕ್ಕಳಿಗೆ. ಮುಂಜಾನೆ 10:00 ಹೋಗಿ ಕುಂತಾರು, ಸಂಜೆ 4 ಗಂಟೆ ತನಕ ಕುತ್ಕೊಂಡವ್ರಿ ಸ್ಕೂಲ್ನಾಗ. ಏನಾಗೈತಿ ಏನು ಅಂತ ಕೇಳಿಲ್ರಿ. ಅವ್ರನ್ನ 28 ಸರಿ ನಾವು ಅಡ್ಡಾಡಿ ಸಣ್ಣ ಮಕ್ಕಳ ಥರ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಡ್ಡಾಡ್ಸ್ಯಾರ್ರಿ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇಂದು ಶುಕ್ರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಅವರು ಚಿಗಳ್ಳಿ ಪ್ರೌಢಶಾಲೆಯಲ್ಲಿ ಸಭೆ ನಡೆಸಿದರು. ಅಲ್ಲದೆ ವಿದ್ಯಾರ್ಥಿ ಪಾಲಕರ ಜೊತೆ ಕೂಡ ಮಾತನಾಡಿದರು. ಈ ಪ್ರಕರಣದ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಅವರನ್ನು ಕೇಳಿದಾಗ ಅವರು ಈ ರೀತಿ ಹೇಳಿದರು. ಇಲ್ಲ, ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡಿದ್ದೇನೆ. SSLC ಪರೀಕ್ಷೆ ಒಂದಕ್ಕೆ ಕೂತ್ಕೊಳ್ಳೋಕ್ಕೆ ಕನಿಷ್ಠ ಪ್ರತಿ ಮಗು 75% ಹಾಜರಾತಿ ಅವಶ್ಯಕತೆ ಇದೆ. ಆದರೆ ಆ ಶಾಲೆಯೊಳಗೆ 23 ಮಕ್ಕಳು 75% ಹಾಜರಾತಿ ಪಡೆದೇ ಇರೋದರಿಂದ ಪರೀಕ್ಷೆಗೆ ಹಾಲ್ ಟಿಕೆಟು ಜನರೇಟ್ ಆಗಿರೋದಿಲ್ಲ. ಅಂದರೆ ಆಂತರಿಕ ಅಂಕ ಹಾಕೋ ಸಂದರ್ಭದಲ್ಲಿ ಮಗುವಿನ ಹಾಜರಾತಿ 75% ಇದೆಯೇ ಅಂತಕ್ಕಂಥ ಪ್ರಶ್ನೆ ಕೇಳ್ತದೆ ಆನ್ಲೈನ್ ಒಳಗೆ. ಇಲ್ಲ ಅಂದ ತಕ್ಷಣ ಆಂತರಿಕ ಅಂಕಗಳನ್ನು ಕೂಡ ಹಾಕ್ಲಿಕ್ಕೆ ಬರೋದಿಲ್ಲ. ಆವಾಗ ಸಹಜವಾಗಿ ಅಲ್ಲಿ ಹಾಲ್ ಟಿಕೆಟು ಕೂಡ ಜನರೇಟ್ ಆಗಿಲ್ಲ. ಸೊ ಆ ಕಾರಣಕ್ಕೆ ಆ 23 ಮಕ್ಕಳಿಗೆ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ಕುರಿತಂತೆ ನಾನು ಇವತ್ತು ಆ ಪಾಲಕರನ್ನು ಸಹಿತ ಭೇಟಿಯಾಗಿದ್ದೇನೆ. ಶಾಲೆಗೆ ಹೋಗಿ ಪಾಲಕರ ಜೊತೆ ಮಾತಾಡಿದ್ದೇನೆ. ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಮಗು ಶಾಲೆಗೆ ನಿರಂತರವಾಗಿ ಹಾಜರಾಗಬೇಕಾಗಿರ್ತಕ್ಕಂಥದ್ದು ಪಾಲಕರ ಜವಾಬ್ದಾರಿಯೂ ಕೂಡ ಇದೆ, ನಮ್ಮ ಇಲಾಖೆ ಜವಾಬ್ದಾರಿಯೂ ಕೂಡ ಇದೆ. ಖಂಡಿತವಾಗ್ಲೂ ನಮ್ಮ ಶಿಕ್ಷಕರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಈ ಕಾರಣ ಕೇಳಿ ನೋಟಿಸನ್ನು ಕೂಡ ಸರ್ವ್ ಮಾಡ್ತಾ ಇದ್ದೇನೆ. ಅವರಿಗೆ ಕೂಡ ಕೇಳಿದ್ದೇನೆ. ಅವರು ಮನೆ ಭೇಟಿನೂ ಕೂಡ ಮಾಡಿದ್ದಾರೆ, ಪಾಲಕ ಪೋಷಕರ ಮನವೊಲಿಕೆಯನ್ನು ಸಹಿತ ಮಾಡಿದ್ದಾರೆ ಅಂತಕ್ಕಂಥ ಅಂಶವನ್ನು ಗಮನಕ್ಕೆ ಬಂದಿದೆ. ಆದರೆ ಮನೆ ಭೇಟಿ ಮಾಡಿರೋ ಸಂದರ್ಭದಲ್ಲೂ ಸಹಿತ ಪಾಲಕರು ಸ್ಪಂದಿಸದೇ ಇರೋದರಿಂದ ಮಕ್ಕಳು ಶಾಲೆಗೆ ಬಂದಿಲ್ಲ. ಹಾಗಾಗಿ ಮಕ್ಕಳು ಪರೀಕ್ಷೆಗೆ ಹಾಜರಾಗಲಿಕ್ಕೆ ಕಷ್ಟವಾಗಿದೆ. ಸೊ ಈ ಕುರಿತಂತೆ ನಾನು ಪೋಷಕರ ಹತ್ರ ಮನವೊಲಿಸಿ ಅವರಿಗೆ ಪರೀಕ್ಷೆ 2ರಲ್ಲಿ ಪರೀಕ್ಷೆಯನ್ನು ತಗೊಂಡು ಹಾಜರಾಗಿ ಮುಂದೆ ತಮ್ಮ ಭವಿಷ್ಯನ ಕಟ್ಟಿಕೊಳ್ಳಲಿಕ್ಕೆ ಇವತ್ತು ಪಾಲಕ ಪೋಷಕರ ಜೊತೆಗೆ ನಾನು ಸಭೆಯನ್ನು ನಡೆಸಿ ಮಾತನಾಡಿ ಬಂದಿದ್ದೆ.